ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹಿಂದಿ, ಉರ್ದು ಮತ್ತು ತೆಲುಗು ಭಾಷೆಗಳನ್ನ ಆಡಳಿತ ಭಾಷೆಯನ್ನಾಗಿ ಬಳಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕಾರಣ ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಾಗಲಿ, ಬ್ಯಾಂಕ್ಗಳಾಗಲಿ, ಇನ್ನಿತರೆ ಯಾವುದೇ ಕಚೇರಿಗಳಾಗಲಿ ಕನ್ನಡವನ್ನ ಬಳಸುತ್ತಿಲ್ಲ. ಗ್ರಾಹಕನ ಭಾಷೆಯನ್ನು ಬಳಸುವುದನ್ನು ಬಿಟ್ಟು ಗ್ರಾಹಕ ಬಳಸುವಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಕೂಡಲೇ ಕನ್ನಡ ಬಲ್ಲವರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಅಧಿಕಾರಿಗಳನ್ನು ನವೆಂಬರ್ ತಿಂಗಳ ಒಳಗಡೆಗೆ ನೇಮಿಸಬೇಕು. ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡ ಭಾಷೆಯನ್ನು 60% ಬಳಸಬೇಕು ಎಂದು ಸರ್ಕಾರ ಆದೇಶವಿದ್ರೂ ಕೂಡ ಇಲ್ಲಿ ಅಂಗಡಿ, ಹೋಟೆಲ್ ಮಾಲೀಕರು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನಾಮಫಲಕಗಳು 20% ಕೂಡ ಕನ್ನಡದಲ್ಲಿ ಇಲ್ಲ. ಈ ಕೂಡಲೇ ಇಂಥವರ ವಿರುದ್ಧ ಕ್ರಮ ಕೈಗೊಂಡು ಅವರ ಲೈಸೆನ್ಸ್ ಅನ್ನು ಕೂಡಲೇ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಮಿಕ್ಕಿದ 40% ನಿಮ್ಮ ಭಾಷೆ ಆದರೆ ಯಾವ್ದು ಭಾಷೆ, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಹಾಕಬೇಕು ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ನಾವು ನಮ್ಮ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಕೂಡ ಲಾಸ್ಟ್ ಟೈಮ್ ನಾವು ಸ್ಟ್ರೈಕ್ ಮುಖಾಂತರ ಕೂಡ ನಾವು ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ನೀವು ಹಾಗೆ ಅಂತಿರ್ತೀರಿ ನಮಗೆ ಬಂದಾಗ, ಏನಪ್ಪ ನವಂಬರ್ ಬಂದಾಗೆ ನೀವು ಕನ್ನಡ ಬರುತ್ತಾ ಅಂತ. ನಾನು ಇದೇ ರೀತಿ ನಿಮ್ಗೆ ಗೊತ್ತಿದ್ದ ವಿಷಯ. ನಾನು ಲಾಸ್ಟ್ ಟೈಮ್ ಕೂಡ ಇದರಲ್ಲಿ ನಾನು ಆಮೇಲೆ ಕೇಸ್ ಕೂಡ ಆಗಿತ್ತು, ನಾನು ಸುಣ್ಣ ಬೆಳೆಯೋಕ್ಕೆ ಹೋದಾಗ. ಏನು ಹಿಂಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡೋದು ಅವರೇ ಬರ್ತಾ ಇದ್ದಾರೆ. ನಾವು ಮಾನ್ಯ ನಮ್ಮ ಪೊಲೀಸ್ ಅಧಿಕಾರಿ ಆಯುಕ್ತರಿಗೆ ಕೂಡ ನಾವು ಹೇಳಿದ್ದೀವಿ, ನಮಗಲ್ಲಿ ಅವಕಾಶ ಮಾಡಿಕೊಡ್ರಿ, ನಮಗೆ ಸಿದ್ದರಾಮಯ್ಯ ಜೊತೆ ಮಾತಾಡೋಕ್ಕೆ ಒಂದು ವೇಳೆ ಅವಕಾಶ ಮಾಡಿಕೊಡ್ದೇವೆ ಅಂದರೆ ನಾವು ಘೋಷಣೆ ಕೂಗಂತ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಕನ್ನಡ ಬಗ್ಗೆ ನಮಗೆ ಭಾಳ ಅಭಿಮಾನಿ. ಈಗ ಪ್ರತಿಯೊಂದು ಮಾಲಲ್ಲಿ ತೊಗೊಳ್ರಿ, ಕಲಬುರಗಿ ನಗರ ಅಷ್ಟೇ ಅಲ್ರಿ, ನಮ್ಮ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಮ್ಮ ಕನ್ನಡ ಅನ್ನೋದು ಒಂದು 20% ಮಾತ್ರ ಕಾಣ್ತಾ ಇದೆ. ಮಿಕ್ಕಿದ 80% ನಮ್ಮ ಕನ್ನಡ ಕಾಣ್ತಾನೆ ಇಲ್ಲ ಅಂತ ನಮಗೆ ಭಾಳ ನೋವು ಆಗ್ತಾಯಿದೆ. ಅದಕ್ಕೋಸ್ಕರ ಇದನ್ನ ಪದೇ ಪದೇ ಸ್ಟ್ರೈಕ್ ಮಾಡಿದ್ದೀವಿ. ಈಗ ಮಾನ್ಯ ಸಿದ್ದರಾಮಯ್ಯ ನೇರವಾಗಿ ಹೋಗಿ ನಾವು ಇದು ಪ್ರಶ್ನೆ ಕೇಳ್ತೀವಿ. ಮತ್ತೊಂದು 371 ಜೆ ಕಲಂ ಪ್ರಕಾರ 80% ನಮ್ಮ ಭಾಗದಾಗ ಯಾರೇ ಅಧಿಕಾರಿಗಳಾಗಿರ್ಬೋದು, PWD ಆಗಿರ್ಬೋದು ಅಥವಾ ಲ್ಯಾಂಡ್ ಆರ್ಮಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು 80% ನಮ್ಮ ಜನ ಇರಬೇಕು. 80% ನಮ್ಮ ಜನನೇ ಇಲ್ಲೇ ಇಲ್ಲ, ಟೋಟ್ಲಿ ಇಲ್ಲ. ಏನೋ ಅಲ್ಲಿ ಇಲ್ಲ ಒಂದು 20% ಜನ ಇದ್ದಾರೆ. ನಮಗಿದು ನವೀನ ಸಂಗತಿ ಇದು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಭಾಗದಲ್ಲಿ 371 ಜೆ ಕಲಂ ಪ್ರಕಾರ ಇಲ್ಲಿ ಕಚೇರಿ ಆಗಿದೆ. ಆ ಕಚೇರಿ ಆದರೂ ಇಲ್ಲದಂಗೆ ಆಗಿದೆ. ಅಲ್ಲಿ ಸಿಬ್ಬಂದಿಗಳಿಗೆ ಕೊರತೆ ಇದೆ, ಜನರಿಗೆ ತೊಂದರೆ ಕೊಡ್ತಿದ್ದಾರೆ, ಯಾವ ಸಿಬ್ಬಂದಿ ಕೂಡ ಇರೋಂಗಿಲ್ಲ. ಅದು ಯಾವುದೂ ಇದ್ದು ಕೂಡ ಇಲ್ಲದಂಗೆ ಅದು ಖರ್ಚು. ಆದರೂ ಕೂಡ ಬೆಂಗಳೂರಿಗೆ ಹೋಗೋದು ನಮ್ಮ ಬಡ ಜನರಿಗೆ ತಪ್ಪಾಗಲ್ದು. ಹಂಗಾಗಿ ನಾವು ನವೀನ ಸಂಗತಿಯಾಗಿದೆ ಇದು. 3 ಸ್ಪಷ್ಟವಾಗಿ ನಮಗೂ ಮಾನ್ಯ ಸಿದ್ದರಾಮಯ್ಯಗೆ ನಾವು ಭೇಟಿಯಾಗಿ ನೇರವಾಗಿ ನಾವು ಅವರಿಗೆ ನಾವು ಕೇಳಿದ ಪ್ರಶ್ನೆ ಇದೆ ಅದ. ಒಂದು ವೇಳೆ ನಮಗೆ ಯಾರಾದರೂ ತಡೆ ಹಿಡಿದ್ರೆ ನಾವು ಘೋಷಣೆ ಹಾಕಂಥ ಕೆಲಸ ಕೂಡ ಮಾಡ್ತೀವಿ. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಯಲ್ಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.